ವಿರುದ್ಧ ಈಗ ಗುಡುಗೋದಿಕ್ಕೆ ಮೂರನೇ ಅಸ್ತ್ರವನ್ನ ಬಿಜೆಪಿ ಸಿದ್ಧಪಡಿಸಿದೆ. ಈಗಾಗಲೇ 2 ಅಸ್ತ್ರಗಳನ್ನ ಬಿಜೆಪಿ ಪ್ರಯೋಗ ಮಾಡಿತು. ಇದು ಮೂರನೇ ಅಸ್ತ್ರ. ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಭರ್ಜರಿ ಟಾಸ್ಕ್ ನೀಡಲಾಗಿದೆ. ಈ ಬಾರಿ ಮುಂದೆ ಇಡ್ತಾ ಇರುವಂತಹ ಮೂರನೇ ಅಸ್ತ್ರ ಅದು ಅಬಕಾರಿ ಹಗರಣ. ಅಬಕಾರಿ ಹಗರಣದ ಮಾಹಿತಿಯನ್ನ ಜನರ ಮುಂದೆ ಇಡಬೇಕು ಅಂತ ಹೈಕಮಾಂಡ್ನಿಂದ ಕಟ್ಟಪ್ಪಣೆ ಆಗಿದೆ. ಕಾಂಗ್ರೆಸ್ ವಿರುದ್ಧ ಅಸ್ತ್ರವನ್ನ ಪ್ರಯೋಗಿಸಲು ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಬಕಾರಿ ಹಗರಣದ ಟಾಸ್ಕ್ ಹಿಂದೆ ಮಹತ್ವದ ತಂತ್ರಗಾರಿಕೆ ಇದೆ. ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ಗೂ ಕೂಡ ಇದೇ ಅಸ್ತ್ರವನ್ನ ಬಳಕೆ ಮಾಡಬೇಕು ಅನ್ನುವಂತ ಪ್ಲಾನ್ ಆಗಿದೆ. ಹರಿಯಾಣ ಎಲೆಕ್ಷನ್ ನಲ್ಲಿ ಮೂಡ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಪ್ರಧಾನಿ. ಇದೇ ವಿಚಾರವೇ ಹರಿಯಾಣದಲ್ಲಿ ಬಿಜೆಪಿಗೆ ವರದಾನ ಆಯ್ತು ಅನ್ನುವಂತ ಲೆಕ್ಕಾಚಾರ. ಹಾಗಾಗಿ ಈ ಬಾರಿ ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ಬೋದು, ಜೊತೆಗೆ ಜಾರ್ಖಂಡ್ ಎಲೆಕ್ಷನ್ ಆಗಿರ್ಬೋದು, ಅಲ್ಲಿ ಈ ಅಬಕಾರಿ ಹಗರಣವನ್ನ ಮುಂದಿಟ್ಕೊಂಡು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ಕೊಂಡು ಖುದ್ದು ಮೋದಿ ಅದರ ಬಗ್ಗೆ ಮಾತಾಡಿರೋದು ಕೂಡ ಬಹಳ ವಿಶೇಷ ಆಗಿತ್ತು. ಇದೇ ವಿಚಾರದಲ್ಲಿ ಇದು ಲೆಕ್ಕಾಚಾರ ಈಗ ಬಿಜೆಪಿ ಹಾಕೊಂಡಿರೋದು. ಅಬಕಾರಿ ಲೂಟಿ ಪ್ರಮುಖ ಅಸ್ತ್ರವನ್ನ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಈಗ ಚಿಂತನೆಯನ್ನ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಟಾರ್ಗೆಟ್ ರಾಜಕೀಯ ಶುರುವಾಗಿದೆ. ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಸಾಕಷ್ಟು ಪ್ಲಾನ್ ಕೂಡ ಈಗ ಮಾಡಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಗಮನಿಸ್ತಾ ಇದ್ದೀವಿ ಈ ಬಾರಿ ರಾಜ್ಯದಲ್ಲಿ ಜೊತೆಗೆ ರಾಜ್ಯದ ಹೊರಗಡೆಯೂ ಕೂಡ ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಒಂದಷ್ಟು ಅಸ್ತ್ರಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ವಿಚಾರಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಯೋಗ ಮಾಡಿ ಅದು ಎಲ್ಲೊಂದ್ ಕಡೆ ವರ್ಕೌಟ್ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ನಲ್ಲೂ ಕೂಡ ಅದೇ ರೀತಿಯ ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿರೋದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಘವೇಂದ್ರ. ಅಶ್ವಿನಿ, ಪ್ರಮುಖವಾಗಿ ಏನು ಬಿಜೆಪಿ ತಮ್ಮ ಪ್ರಚಾರ ಕಾರ್ಯದಲ್ಲಿ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈ ಹಿಂದೆ ಹರಿಯಾಣ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿ ಅವರು ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಮೂಡ ವಿಚಾರವನ್ನ ಪ್ರಸ್ತಾಪ ಮಾಡಿ ಸಾಕಷ್ಟು ಟೀಕೆಯನ್ನು ಸಹ ವ್ಯಕ್ತಪಡಿಸಿದ್ರು. ಹೀಗಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ನೆಲಕಚ್ಚಿದ ನಂತರ ರಾಜ್ಯ ಕಾಂಗ್ರೆಸ್ ನಾಯಕರು ಸಹ ಮೂಡ ಪ್ರಕರಣವನ್ನ ಮೋದಿ ಅವರು ಪ್ರಸ್ತಾಪ ಮಾಡಿದ್ರಿಂದನೇ ಅಲ್ಲಿ ಕಾಂಗ್ರೆಸ್ಗೆ ಸೋಲಾಯ್ತು ಅಂತಾನೂ ಸಹ ಕೆಲವೊಂದಿಷ್ಟು ಮಂದಿ ವಿಶ್ಲೇಷಣೆಯನ್ನ ಕಾಂಗ್ರೆಸ್ ನಾಯಕರೇ ಸ್ವತಃ ಮಾಡಿದ್ರು. ಇದೀಗ ಅದೇ ಮಾದರಿಯಲ್ಲಿ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮೋದಿ ಅವರು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಅಬಕಾರಿ ಏನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನ ಪ್ರಸ್ತಾಪ ಮಾಡಿ 700 ಕೋಟಿ ಕಿಕ್ ಬ್ಯಾಕ್ ಆರೋಪವನ್ನ ಮೋದಿ ಅವರೇ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದೀಗ ರಾಜ್ಯ ನಾಯಕರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕಟ್ಟಪ್ಪಣೆಯನ್ನ ಬಿಜೆಪಿ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು. ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ಏನು ಈ ಅಬಕಾರಿ ವಿಚಾರ ಏನಿದೆ ಇದನ್ನ ಜೀವಂತವಾಗಿಡಬೇಕು. ಜೊತೆಗೆ ಸಾಕಷ್ಟು ಸುದ್ದಿಗೋಷ್ಠಿಗಳನ್ನ ಕೆಲವೊಂದಿಷ್ಟು ಇದನ್ನುಗಳನ್ನ ಮಾಡುವ ಮುಖಾಂತರ ಪ್ರಚಾರವನ್ನ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನ ಜನರ ಮನಸ್ಸುಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕಟ್ಟಪ್ಪಣೆಯನ್ನ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಚಲುವಾದಿ ನಾರಾಯಣ ಸ್ವಾಮಿ ಮತ್ತೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಹಾಗೆ ಅನೇಕ ಮಂದಿ ಘಟಾನುಘಟಿ ಬಿಜೆಪಿಯ ಪ್ರಮುಖ ನಾಯಕರು, ಮಾಜಿ ಸಚಿವರು ಏನಿದ್ದಾರೆ ಅವರು ಇದೀಗ ಕೆಲವೊಂದಿಷ್ಟು ಜಿಲ್ಲೆಗಳು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುವ ಮುಖಾಂತರ ಈ ಅಬಕಾರಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಸಹ ಇವತ್ತು ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗೈತೆ. ಒಟ್ಟಿನಲ್ಲಿ ಏನು ಈಗ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ನಲ್ಲಿ ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಏನು ರ್ಯಾಲಿಗಳಲ್ಲಿ ಹೇಳುವ ಮುಖಾಂತರ ಕಾಂಗ್ರೆಸ್ನ ಒಂದು ಉಳುಕು ಏನಿದೆ ಅದನ್ನ ತೋರಿಸೋದಕ್ಕೆ ಇದೀಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.